ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಯುಷ್ ಕೆಸೆಟ್ ನೆಟ್ ಆನ್ಲೈನ್ ಕ್ಲಾಸಸ್. ಇವತ್ತಿನ ತರಗತಿಯಲ್ಲಿ ನಿನ್ನೆ ನಡೆದ ಗ್ರೂಪ್ ಸಿ ಹುದ್ದೆಯ HK ವಿಭಾಗದ ಜನರಲ್ ಕನ್ನಡ ಕ್ವಶನ್ ಪೇಪರ್ ಕುರಿತು ಚರ್ಚೆ ಮಾಡೋಣ. ಹಾಗಾದರೆ ಬನ್ನಿ, ಮೊದಲನೇ ಪ್ರಶ್ನೆ ಹೀಗಿದೆ: ಈ ಕೆಳಗಿನ ಪದಗಳಲ್ಲಿ ಯಾವ ಜೋಡಿಗಳು ಸರಿಯಾಗಿವೆ? ಇಲ್ಲಿ 4 ಆಯ್ಕೆಗಳು ಕೊಟ್ಟಾರೆ. ಆ 4 ಆಯ್ಕೆಗಳಲ್ಲಿ ಯಾವ ಜೋಡಿಗಳು ಸರಿಯಾಗಿದೆ ಎನ್ನುವುದನ್ನು ಗುರುತಿಸಬೇಕು. ಕೂರ್ ಸಹಜಧಾತು. ಕೂರ್ ಎನ್ನುವ ಪದ ಏನಾಗಿದೆ? ಸಹಜಧಾತು. ಹೌದು, ಇದು ಸರಿಯಾಗಿದೆ. ಇಲ್ಲಿ ಕೂರ್ಗೆ ಯಾವುದೇ ಪ್ರತ್ಯಯ ಕಂಡುಬರುವುದಿಲ್ಲ. ಹಸಿಯಡು ಪ್ರಕೃತಿ ಸ್ಥಿತಿ. ಹಸಿಯಡು ಪ್ರಕೃತಿ ಸ್ಥಿತಿ ಆಗುವುದಿಲ್ಲ. ಮಗು ಪುಲ್ಲಿಂಗ. ಮಗು ಪುಲ್ಲಿಂಗ ಆಗುವುದಿಲ್ಲ. ಇದು ನಿತ್ಯ ನಪುಂಸಕಲಿಂಗ ಆಗುತ್ತದೆ. ನಿತ್ಯ ನಪುಂಸಕಲಿಂಗವಾಗುತ್ತದೆ. ಹಾಗಾಗಿ ಇದು ಕೂಡ ತಪ್ಪಾಗಿದೆ. ಇನ್ನು ನೋಡಳ್. ನೋಡಳ್ ನಿಷೇಧಾರ್ಥಕ ಕ್ರಿಯಾಪದ. ನೋಡಳ್ ಅಂದರೆ ನೋಡಳು. ಇದು ಸರಿಯಾಗಿದೆ. ಹಾಗಾಗಿ ಇಲ್ಲಿ ಸರಿಯಾದ ಜೋಡಿ ಯಾವುದಂದರೆ ಎ ಮತ್ತು ಡಿ. ಆಯ್ಕೆ 1 ಸರಿಯಾದ ಜೋಡಿಗಳು ಆಗಿವೆ. ಇನ್ನು ಮುಂದಿನ ಪ್ರಶ್ನೆ: ತಾನು ಕೋಡಗ ಪರರನ್ನು ನಂಬ. ಈ ವಾಕ್ಯದಲ್ಲಿ ಅಡಿಗೇರಿ ಎಳೆದ ಪದದ ವ್ಯಾಕರಣ ವಿಶೇಷವನ್ನು ಗುರುತಿಸಿ. ಇಲ್ಲಿ ತಾನು ಎಂಬ ಪದಕ್ಕೆ ಅಡಿಗೇರಿ ಎಳೆಯಲಾಗಿದ್ದು, ಈ ತಾನು ಎಂಬ ಪದದ ವಿಶೇಷತೆ ಏನಿದೆ ಅದನ್ನು ನಾವು ಗುರುತಿಸಬೇಕು. ಅದು ಏನು ಪ್ರಥಮ ಪುರುಷ ಇದೆಯಾ, ಆತ್ಮಾರ್ಥಕ ಇದೆಯಾ, ಅಥವಾ ಮಧ್ಯಮ ಇದೆಯಾ, ಉತ್ತಮ ಇದೆಯಾ? ಇದಕ್ಕೆ ಸರಿಯಾದ ಉತ್ತರ ಆತ್ಮಾರ್ಥಕ ಸರ್ವನಾಮ. ತಾನು ಎನ್ನುವುದು ಆತ್ಮಾರ್ಥಕ ಸರ್ವನಾಮ. ಉತ್ತಮ ಅಂದರೆ ನಾನು, ಮಧ್ಯಮ ಅಂದರೆ ನೀನು, ಪ್ರಥಮ ಅಂದರೆ ಅವನು. ತಾನು ಅಂದರೆ ಆತ್ಮಾರ್ಥಕ ಸರ್ವನಾಮ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ: ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ತಪ್ಪಾಗಿದೆ? ಯಾವ್ಯಾವ ಜೋಡಿಗಳು ತಪ್ಪಾಗಿವೆ ಅನ್ನೋದು ಗುರುತಿಸಬೇಕು. ಇಲ್ಲಿ ಉತ್ತಮ ಮಾಡುವೆನ್. ಉತ್ತಮ ಅಂದರೆ ನಾನು, ನಾನು ಮಾಡುವೆನು, ಸರಿಯಾಗಿದೆ. ಮಧ್ಯಮ ಮಾಡುವೆ. ಮಧ್ಯಮ ಅಂದರೆ ನೀನು, ನೀನು ಮಾಡುವೆ, ಇದು ಕೂಡ ಸರಿಯಾಗಿದೆ. ಇನ್ನು ಪ್ರಥಮ. ಪ್ರಥಮ ಅವನು, ಅವನು, ಇದು ಕೂಡ ಸರಿಯಾಗಿದೆ. ಆತ್ಮಾರ್ಥಕ. ಮೇಲಿನ ಪ್ರಶ್ನೆ ಗಮನಿಸಿದ ಹಾಗೆ ಆತ್ಮಾರ್ಥಕ ತಾನು ತಾವು ಅನ್ನೋದು ಆತ್ಮಾರ್ಥಕ ಆಗುತ್ತದೆ. ನೀನು ಅನ್ನೋದು ಮಧ್ಯಮ ಪುರುಷ ಆಗುತ್ತದೆ. ಹಾಗಾಗಿ ಇಲ್ಲಿ ಡಿ ಮಾತ್ರ ಏನಾಗಿದೆ? ತಪ್ಪಾಗಿದೆ. ಮುಂದಿನ ಪ್ರಶ್ನೆ: ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಗುಂಪಿಗೆ ಸೇರದ ಪದ ಯಾವುದು? ಇಲ್ಲಿ ಮೂಡಣ ಏನಾಗಿದೆ? ದಿಗ್ವಾಚಕ. ದಿಗ್ವಾಚಕ ಪದ ಆಗಿದೆ. ಅದು, ಏನು, ಎಲ್ಲ, ಈ 3 ಪದಗಳು ಸರ್ವನಾಮವಾಗಿವೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಮೂಡಣ. ಮುಂದಿನ ಪ್ರಶ್ನೆ: ಈ ಕೆಳಗಿನ ವಿವರಣೆಗಳಲ್ಲಿ ಎಷ್ಟು ಹೇಳಿಕೆಗಳು ತಪ್ಪಾಗಿವೆ ಎಂಬುದನ್ನು ಗುರುತಿಸಬೇಕು. ಇಲ್ಲಿ 4 ವಾಕ್ಯಗಳನ್ನು ಕೊಟ್ಟಿದ್ದು, ಆ 4 ವಾಕ್ಯಗಳಲ್ಲಿ ತಪ್ಪಾಗಿರುವ ಹೇಳಿಕೆ ಗುರುತಿಸಬೇಕು. ಮೊದಲನೇ ಹೇಳಿಕೆ ಏನಿದೆ? ಪೂರ್ಣ ವಿರಾಮ ಇಲ್ಲವಾದರೆ ಅರ್ಥೈಸಿಕೊಳ್ಳುವಾಗ ಹಲವಾರು ಅನರ್ಥಗಳಿಗೆ ಆಸ್ಪದ ಉಂಟಾಗುತ್ತದೆ. ಪೂರ್ಣ ವಿರಾಮ ಅಂದರೆ ಫುಲ್ ಸ್ಟಾಪ್. ಫುಲ್ ಸ್ಟಾಪ್ ಇಲ್ಲವಾದರೆ ಅರ್ಥೈಸಿಕೊಳ್ಳುವಾಗ ಹಲವಾರು ಅನರ್ಥಗಳಿಗೆ ಆಸ್ಪದ ಉಂಟಾಗುತ್ತದೆ ಎಂದು ಹೇಳಲಾಗಿದೆ. ಈ ವಾಕ್ಯ ಏನಿದೆ? ತಪ್ಪಾಗಿದೆ. ಯಾವುದೇ ಅನರ್ಥ ಅಲ್ಲಿ ಉಂಟಾಗುವುದಿಲ್ಲ. ಇನ್ನು ಪ್ರಧಾನ ವಾಕ್ಯಕ್ಕೆ ಸಂಬಂಧಿಸಿದಂತೆ ಅಧೀನ ವಾಕ್ಯಗಳು ಬಂದರೆ ಅಲ್ಲಿ ಅರ್ಧ ವಿರಾಮ ಬಳಸುತ್ತೇವೆ. ಈ ವಾಕ್ಯ ಸರಿಯಾಗಿದೆ. ಪ್ರಧಾನ ವಾಕ್ಯ ಸಂಬಂಧಿಸಿದಂತೆ ಅಧೀನ ವಾಕ್ಯಗಳು ಬಂದರೆ ನಾವಲ್ಲಿ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸುತ್ತೇವೆ. ಇದು ಸರಿಯಾಗಿದೆ. ಇನ್ನು ಮೂರನೇದು, 2 ಪದಗಳನ್ನು ಕೂಡಿಸಿ ಬರೆಯುವಾಗ ಅಧಿಕ ಚಿಹ್ನೆ. ಅಧಿಕ ಚಿಹ್ನೆ ಪ್ಲಸ್ ಚಿಹ್ನೆ. 2 ಪದಗಳನ್ನು ಕೂಡಿಸಿ ಬರುವಾಗ ಸಂಧಿ ಸಮಾಸ ಪದಗಳು ಮಾಡುವಾಗ ನಾವೇನು ಮಾಡ್ತೀವಿ? ಅಧಿಕ ಚಿಹ್ನೆಯನ್ನು ಬಳಸುತ್ತೇವೆ. ಹಾಗಾಗಿ ಇದು ಕೂಡ ಸರಿಯಾಗಿದೆ.
ಬಿ ಮತ್ತು ಸಿ ಎರಡು ವಾಕ್ಯಗಳು ಸರಿಯಾಗಿದ್ದು ಎ ತಪ್ಪಾಗಿದೆ. ಇನ್ನು ನಾಲ್ಕನೇದು ಡಿ ಏನಾಗಿದೆ, ಒಬ್ಬರು ನೀಡಿದ ಹೇಳಿಕೆಯನ್ನು ವಿವರಿಸುವಾಗ ವಿವರಣಾತ್ಮಕ ಚಿಹ್ನೆಯನ್ನು ನೀಡುತ್ತೇವೆ. ಇದು ತಪ್ಪಾಗಿದೆ. ಒಬ್ಬರು ನೀಡಿದ ಹೇಳಿಕೆಯನ್ನು ವಿವರಿಸುವಾಗ ನಾವು ವಿವರಣಾತ್ಮಕ ಚಿಹ್ನೆಯನ್ನು ಬಳಸುವುದಿಲ್ಲ, ನಾವು ಉದ್ಧರಣ ಚಿಹ್ನೆಯನ್ನು ಬಳಸುತ್ತೇವೆ. ಉದ್ಧರಣ ಚಿಹ್ನೆಗೆ ವಾಕ್ಯವೇಷ್ಟನ ಚಿಹ್ನೆ ಎಂದು ಸಹ ಕರೆಯುತ್ತಾರೆ. ವಾಕ್ಯವೇಷ್ಟನ, ಇನ್ವರ್ಟೆಡ್ ಕಾಮ ಅಂತೀವಲ್ಲ ಅದನ್ನು. ಹೌದಾ? ಒಬ್ಬರು ನೀಡಿದ ಹೇಳಿಕೆಯನ್ನು ವಿವರಿಸುವಾಗ ನಾವು ಉದ್ಧರಣ ಅಥವಾ ವಾಕ್ಯವೇಷ್ಟನ ಚಿಹ್ನೆಯನ್ನು ಬಳಸುತ್ತೇವೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ 2, ಆಯ್ಕೆ 2. ಮುಂದಿನ ಪ್ರಶ್ನೆ, ಸ್ಥಾನಪಲ್ಲಟವಾಗಿರುವ ಲೇಖನ ಚಿಹ್ನೆಗಳನ್ನು ಕ್ರಮಬದ್ಧವಾಗಿ ಬರೆದಿರುವ ವಾಕ್ಯವನ್ನು ಗುರುತಿಸಿ. ಇಲ್ಲಿ ಲೇಖನ ಚಿಹ್ನೆಗಳು ಸ್ಥಾನಪಲ್ಲಟವಾಗಿವೆ ಹಾಗೂ ಅದನ್ನು ಕ್ರಮಬದ್ಧವಾಗಿ ನಾವು ಗುರುತಿಸಬೇಕು 4 ಆಯ್ಕೆಗಳಲ್ಲಿ. ಇಲ್ಲಿ ಸರಿಯಾದ ಉತ್ತರ ಅಂದರೆ ಆಯ್ಕೆ 2, ಸ್ವಾಮಿ. ಸ್ವಲ್ಪ ನಾವಿಲ್ಲಿ ನಿಂತ್ಕೊಳ್ತೀವಿ, ಅರ್ಧ ವಿರಾಮ. ತಮ್ಮ ಬಿಲ್ಲು ನಾಳೆ ಕೊಟ್ಟರೂ ನಡೆಯುತ್ತೆ, ಇಲ್ಲಿ ಸಹ ಅರ್ಧ ವಿರಾಮ. ಹಣ ಎಲ್ಲಿ ಹೋಗುತ್ತೆ? ಕ್ವಶನ್ ಮಾರ್ಕ್ ಇದೆ, ಆಮೇಲೆ ಇನ್ವರ್ಟೆಡ್ ಕಾಮ ಇದೆ. ಮುಂದಿನ ಪ್ರಶ್ನೆ ಕಂಟಿನ್ಯೂ ನಡೀತಾ ಇದೆ. ಅದು ಹಣ ಎಲ್ಲಿ ಹೋಗುತ್ತೆ? ಸ್ವಾಮಿ, ತಮ್ಮ ಬಿಲ್ಲು ನಾಳೆ ಕೊಟ್ಟರೂ ನಡೆಯುತ್ತೆ, ಹಣ ಎಲ್ಲಿ ಹೋಗುತ್ತೆ? ಹಾಗಾಗಿ ಆಯ್ಕೆ 2 ಇಲ್ಲಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಪದ ಮತ್ತು ಪ್ರತ್ಯಯಗಳ ನಡುವಿನ ಸಂಧಿಯನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ? ಪದ ಮತ್ತು ಪ್ರತ್ಯಯಗಳ ನಡುವಿನ ಸಂಧಿಯನ್ನು ನಾವು ಪದ ಮಧ್ಯ ಸಂಧಿ ಎಂದು ಕರೆಯುತ್ತೇವೆ. ಸರಿಯಾದ ಉತ್ತರ ಪದ ಮಧ್ಯ ಸಂಧಿ. ಇಲ್ಲಿ ಉದಾಹರಣೆಗೆ ಚೀಲವನ್ನು ನಾವು ಯಾವ ರೀತಿ ಬಿಡಿಸ್ತೀವಿ? ಚೀಲ ಪ್ಲಸ್ ಅನ್ನು. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಪದ ಚೀಲ, ಪ್ರತ್ಯಯ ಏನಿದೆ ಅ. ಹಾಗಾಗಿ ಇಲ್ಲೇನು ಪದ ಮಧ್ಯ ಸಂಧಿ, ಪ್ರತ್ಯಯ ಅ ಇದೆ, ಚೀಲ ಪದ ಇದೆ. ಇದು ಏನಾಗುತ್ತದೆ? ಪದ ಮತ್ತು ಪ್ರತ್ಯಯಗಳ ನಡುವೆ ಏನಾಗುತ್ತದೆ? ಪದ ಮಧ್ಯ ಸಂಧಿ ಆಗಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಮುಂದಿನ ಪ್ರಶ್ನೆ, ಈ ಮುಂದಿನ ಸಂಧಿಗಳು ಮತ್ತು ಉದಾಹರಣೆಗಳು ಯಾವ ಜೋಡಿಗಳು ಸರಿಯಾಗಿವೆ? ಸಂಧಿಗಳು ಕೊಟ್ಟಿದ್ದಾರೆ ಮತ್ತು ಅವುಗಳ ಉದಾಹರಣೆ ಕೊಟ್ಟಿದ್ದಾರೆ. ಅವುಗಳಲ್ಲಿ ಸರಿಯಾದ ಜೋಡಿಯನ್ನು ನಾವು ಗುರುತಿಸಬೇಕು. ಲೋಪ ಸಂಧಿ ಏನಾಗಿದೆ? ಯಾವ ಪದ ಇದೆ? ಮೂಡಿದೊಲುಮೆ ಲೋಪ ಸಂಧಿ ಎಂದಿದ್ದಾರೆ. ಮೂಡಿದೊಲುಮೆಯನ್ನು ನಾವು ಹೇಗೆ ಬಿಡಿಸಬೇಕು? ಮೂಡಿದ ಅಧಿಕ್ ಒಲುಮೆ. ಇಲ್ಲಿ ಏನು ಲೋಪ ಕಂಡುಬರುತ್ತದೆ? ಮೂಡಿದ ಅಕಾರ ಲೋಪ ಕಂಡುಬರುತ್ತದೆ. ಹಾಗಾಗಿ ಇದು ಸರಿಯಾದ ಸಂಧಿಪದ ಹಾಗೂ ಉದಾಹರಣೆಯಾಗಿದೆ. ಯಾವುದು? ಆಯ್ಕೆ ಎ. ಇನ್ನು ಎರಡನೇದು ಸವರ್ಣ ದೀರ್ಘ ಸಂಧಿ. ಇಲ್ಲಿ ನರೇಂದ್ರ ಪದ ಕೊಟ್ಟಿದ್ದಾರೆ, ಇದು ನರೇಂದ್ರ ಗುಣಸಂಧಿ ಆಗುತ್ತದೆ. ಗುಣಸಂಧಿ, ಸವರ್ಣ ದೀರ್ಘ ಆಗೋದಿಲ್ಲ, ಇದು ತಪ್ಪಾದ ಹೇಳಿಕೆ. ಇನ್ನು ಮೂರನೇದು ಎಣ್ ಸಂಧಿ. ಮಹೇಶ್ವರ್ಯ ಇದು ವೃದ್ಧಿ ಸಂಧಿ ಆಗುತ್ತದೆ, ಎಣ್ ಸಂಧಿ ಆಗುವುದಿಲ್ಲ, ವೃದ್ಧಿ ಸಂಧಿ. ಹಾಗಾಗಿ ಇದು ಕೂಡ ತಪ್ಪಾದ ಹೇಳಿಕೆ. ಇನ್ನು ನಾಲ್ಕನೇದು ಶುಚಿತ್ವ ಸಂಧಿ. ಬೃಹತ್ ಛತ್ರ ಶುಚಿತ್ವ ಸಂಧಿ, ಇದು ಸರಿಯಾಗಿದೆ. ಬೃಹತ್ ಛತ್ರ, ಇಲ್ಲಿ ತಕಾರಕ್ಕೆ ಚಕಾರ ಆದೇಶವಾಗಿರುವಂಥದ್ದನ್ನು ನಾವು ಕಾಣಬಹುದು. ಹಾಗಾಗಿ ಇದು ಶುಚಿತ್ವ ಸಂಧಿ ಬೃಹತ್ ಛತ್ರ ಉದಾಹರಣೆ ಕರೆಕ್ಟ್ ಆಗಿದೆ. ಸರಿಯಾದ ಉತ್ತರ ಎ ಮತ್ತು ಡಿ. ಮುಂದಿನ ಪ್ರಶ್ನೆ, ತಟ್ಟಿಕ ಎಂಬ ಸಂಧಿ ಪದವನ್ನು ಬಿಡಿಸಿ ಬರೆಯಿರಿ. ತಟ್ಟಿಕ ಎಂಬ ಸಂಧಿ ಪದವನ್ನು, ಇದರ ಸರಿಯಾದ ಉತ್ತರ ಆಯ್ಕೆ 3, ತತ್ ಪ್ಲಸ್ ಟೀಕಾ, ತಟ್ಟಿಕ. ಮುಂದಿನ ಪ್ರಶ್ನೆ, ಈ ಉದಕ ಕೂಡಿಸಿ ಬರೆದಾಗ ಕೆಳಕಂಡ ಯಾವ ಸಂಧಿಯಾಗುವುದು? ಆಗಮ ಸಂಧಿ, ಲೋಪ ಸಂಧಿ, ಆದೇಶ ಸಂಧಿ, ಸಂಧಿ ಕಾರ್ಯ ನಡೆದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಗಮ ಸಂಧಿ. ಈ ಉದಕ ಈ ಪ್ಲಸ್ ಉದಕ, ಈ ಉದಕ. ಇಲ್ಲಿ ಈ ಉದಕವನ್ನು ನಾವು ಜೋಡಿಸಿ ಬರೆದಾಗ
ಈ ಉದಕ, ಈ ಉದಕ, ಈ ಉದಕ ಎಂಬ ಪದ ಕಂಡುಬರುತ್ತದೆ. ಹಾಗಾಗಿ ಸರಿಯಾದ ಉತ್ತರ ಆಗಮ ಸಂಧಿ. ಇಲ್ಲಿ ಈ ಉದಕ ಇರುವುದರಿಂದ ಇದು ವಕಾರ ಆಗಮ ಸಂಧಿ ಆಗುತ್ತದೆ. ಮುಂದಿನ ಪ್ರಶ್ನೆ, ಕನ್ನಡ ಸಂಧಿಗಳಲ್ಲಿ ಆದೇಶವಾಗುವಿಕೆಯ ಕೆಳಗಿನ ಯಾವ ನಿಯಮಕ್ಕೆ ಒಳಪಟ್ಟಿದೆ? ಆದೇಶ ಸಂಧಿಯ ನಿಯಮ ಕೇಳಿದ್ದಾರೆ. ಇಲ್ಲಿ ಏನಿದೆ ಆದೇಶ ಸಂಧಿಯ ನಿಯಮ? ಮೊದಲನೇ ಆಯ್ಕೆ ಏನಿದೆ? ಉತ್ತರ ಪದದ ಅಂತ್ಯದಲ್ಲಿರುವ ಸ್ವರ ಮಾತ್ರ ಬದಲಾಗುವುದು. ಇದು ತಪ್ಪಾಗಿದೆ. ಉತ್ತರ ಪದದ ಆದಿಯಲ್ಲಿರುವ ವ್ಯಂಜನ ಮಾತ್ರ ಬದಲಾಗುವುದು. ಇದು ಸರಿಯಾಗಿದೆ. ಪೂರ್ವ ಪದದ ಅಂತ್ಯದಲ್ಲಿರುವ ಸ್ವರ ಮಾತ್ರ ಬದಲಾಗುವುದು. ತಪ್ಪಾಗಿದೆ. ಪೂರ್ವ ಪದದ ಆದಿಯಲ್ಲಿರುವ ವ್ಯಂಜನ ಮಾತ್ರ ಬದಲಾಗುವುದು. ಇದು ಸಹ ತಪ್ಪಾಗಿದೆ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 2. ಯಾವಾಗಲೂ ಆದೇಶ ಸಂಧಿಯಲ್ಲಿ ಉತ್ತರ ಪದದ ವ್ಯಂಜನ ಬದಲಾಗುವುದನ್ನು ನಾವಿಲ್ಲಿ ಕಾಣ್ತೀವಿ. ಹಾಗಾಗಿ ಈ ಆಯ್ಕೆಗಳಲ್ಲಿ ಆಯ್ಕೆ 2 ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ಏನಿದೆ? ಮುಂದಿನ ಪ್ರಶ್ನೆ, ಈ ಕೆಳಗೆ ನೀಡಿದ ವಾಕ್ಯಗಳಲ್ಲಿ ಗೆರೆ ಎಳೆದ ಪದಗಳ ಸರಿಯಾಗಿ ಹೊಂದಾಣಿಕೆಯಾದ ವಿಭಕ್ತಿ ಮತ್ತು ಪ್ರತ್ಯಯಗಳ ಜೋಡಿಯನ್ನು ಗುರುತಿಸಿರಿ. ವಿಭಕ್ತಿ ಮತ್ತು ಅವುಗಳ ಪ್ರತ್ಯಯ ಕೊಟ್ಟಿದ್ದಾರೆ. ಸರಿಯಾದ ಹೊಂದಾಣಿಕೆಯಾದ ಪದ ಜೋಡಿಯನ್ನು ಗುರುತಿಸಿ ಎಂದು ಹೇಳಿದ್ದಾರೆ. ಇಲ್ಲಿ ಮೊದಲನೇದೇನಿದೆ? ಊರುಗಳಲ್ಲಿ ನಮ್ಮೂರೇ ಚೆಂದ. ಇಲ್ಲಿ ಗೆರೆ ಎಳೆದ ಪದ ಊರುಗಳಲ್ಲಿ. ಊರುಗಳಲ್ಲಿ ಇಲ್ಲಿ ಯಾವ ವಿಭಕ್ತಿ ಇದೆ? ಅಲ್ಲಿ. ಇಲ್ಲಿರೋ ವಿಭಕ್ತಿ ಪ್ರತ್ಯಯ ಅಲ್ಲಿ. ಊರುಗಳಲ್ಲಿ ನಮ್ಮೂರೇ ಚಂದ. ಇದು ದ್ವಿತೀಯ ವಿಭಕ್ತಿ ಆಗುವುದಿಲ್ಲ. ಇದು ತಪ್ಪು. ಇದು ಸಪ್ತಮಿ ವಿಭಕ್ತಿ ಆಗುತ್ತದೆ. ಸಪ್ತಮಿ. ಅದೇ ರೀತಿ ಹುಡುಗನು ಪುಸ್ತಕವನ್ನು ಓದಿದನು. ಹುಡುಗನು, ಇಲ್ಲಿ ಅನ್ನು ಎಂಬ ದ್ವಿತೀಯ ವಿಭಕ್ತಿ ಪ್ರತ್ಯಯ ಕಂಡುಬರುತ್ತದೆ. ಹಾಗಾಗಿ ಇದು ತೃತೀಯ ಆಗುವುದಿಲ್ಲ. ತೃತೀಯ ಇಂದ ಇದೆ. ಇನ್ನು ಮೂರನೇದು ಅವನ ದೆಸೆಯಿಂದ ಅಂಜಿಕೆ. ಇಲ್ಲೂ ಪಂಚಮಿ ವಿಭಕ್ತಿ ಪ್ರತ್ಯಯ ಸರಿಯಾಗಿದೆ. ದೆಸೆಯಿಂದ ಪಂಚಮಿ ವಿಭಕ್ತಿ ಪ್ರತ್ಯಯ. ಇನ್ನು ನಾಲ್ಕನೇದು ಕಣಜದಲ್ಲಿ ಕಾಳು ತುಂಬಿದೆ. ಕಣಜದಲ್ಲಿ ಅಲ್ಲಿ. ಅಲ್ಲಿ ಅನ್ನೋದು ಷಷ್ಠಿ ಅಲ್ಲ, ಸಪ್ತಮಿ. ಸರಿಯಾದ ಉತ್ತರ ಆಯ್ಕೆ 3, ಅವನ ದೆಸೆಯಿಂದ ಪಂಚಮಿ ವಿಭಕ್ತಿ ಪ್ರತ್ಯಯ. ಮುಂದಿನ ಪ್ರಶ್ನೆ, ದ್ವಿತೀಯ ವಿಭಕ್ತಿ ಕಾರಕವನ್ನು ಹೆಸರಿಸಿ. ಯಾವುದಾಗುತ್ತದೆ ಇಲ್ಲಿ ದ್ವಿತೀಯ ವಿಭಕ್ತಿ ಕಾರಕ ಎಂದರೆ? ಆಯ್ಕೆ 1. ವಿಭಕ್ತಿ ಕಾರಕಗಳೆಂದರೆ ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪದಾನ ಈ ರೀತಿ. ದ್ವಿತೀಯ ವಿಭಕ್ತಿ ಕಾರಕ ಅಂದರೆ ಅದು ಕರ್ಮ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ನಿಖರವಲ್ಲದ ಸುದ್ದಿ ಎಂಬರ್ಥ ಸಾದೃಶ್ಯ ಬರುವ ನುಡಿಗಟ್ಟು ಯಾವುದು? 4 ನುಡಿಗಟ್ಟುಗಳಲ್ಲಿ ಆ ನುಡಿಗಟ್ಟಿನ ಅರ್ಥ ಏನು ಬರಬೇಕು ಅಂದರೆ ನಿಖರವಲ್ಲದು. ಯಾವುದಾಗುತ್ತದೆ ನಿಖರವಲ್ಲದು? ಗಾಳಿಗೆ ತೂರು, ಹೌದಾ? ಗಾಳಿಗೆ ಹಾಕು ಅಲ್ಲ. ಗಾಳಿಗೋಪುರ ಅಲ್ಲ. ಇವು 3 ಆಗುವುದಿಲ್ಲ. ಹಾಗಾದರೆ ನಿಖರವಲ್ಲದು ಎನ್ನುವುದು ಗಾಳಿ ಸಮಾಚಾರ. ಅಲ್ಲಿ ನಿಖರ ಅಂದರೆ ಕನ್ಫರ್ಮ್ ಇಲ್ಲ, ಅದು ಸುಳ್ಳು ಅಂತ ಅರ್ಥ. ಸರಿಯಾದ ಉತ್ತರ ಆಯ್ಕೆ 4. ಮುಂದಿನ ಪ್ರಶ್ನೆ ಏನಿದೆ? ಗುಡಾರ ಎತ್ತು ಎಂಬ ನುಡಿಗಟ್ಟು. ಇದೊಂದು ನುಡಿಗಟ್ಟು. ಈ ಅರ್ಥವನ್ನು ಈ ಕೆಳಗಿನ ಯಾವ ಪದ ಸಮರ್ಥಿಸುತ್ತದೆ? ಗುಡಾರ ಎತ್ತು. ಗುಡಾರ ಎತ್ತು ಅಂದರೆ ಅದರ ಅರ್ಥ ಏನು? ಚಲನೆ ಇಲ್ಲದ, ನಿಂತು ಬಿಡು, ತಟಸ್ಥವಾಗು, ಹೊರಡು. ಸರಿಯಾದ ಉತ್ತರ ಗುಡಾರ ಎತ್ತು ಅಂದರೆ ಅಲ್ಲಿಂದ ಹೊರಡು ಅನ್ನೋದು ಸರಿಯಾದ ಉತ್ತರ ಆಗುತ್ತದೆ. ಮುಂದಿನ ಪ್ರಶ್ನೆ, ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ. ಈ ಕೀರ್ತನೆಯನ್ನು ರಚಿಸಿದವರು ಯಾರು? ಈ ಕೀರ್ತನೆಯನ್ನು ರಚಿಸಿದವರು ಕನಕದಾಸ. ಮುಂದಿನ ಪ್ರಶ್ನೆ, ನಾಗರ ಹಾವೆ ಹಾವೋಳು ಹೂವೆ. ಈ ಮಕ್ಕಳ ಕವಿತೆಯನ್ನು ರಚಿಸಿದವರು ಯಾರು? ಪಂಜೆ ಮಂಗೇಶ್ರಾಯ. ಮುಂದಿನ ಪ್ರಶ್ನೆ, ಕವಿತೆ ಮತ್ತು ಕವಿತ್ರಿಯರ ಜೋಡಿಗಳಲ್ಲಿ ಯಾವ ಜೋಡಿಗಳು ಸರಿಯಾಗಿವೆ? ಯಾವ ಜೋಡಿಗಳು ಸರಿಯಾಗಿವೆ ನೋಡೋಣ. ಆಯ್ಕೆ 1, ನಾವು ಹುಡುಗಿಯರು ಹೀಗೆ, ಪ್ರತಿಭಾ ನಂದಕುಮಾರ್ ಸರಿಯಾಗಿದೆ. ಅಮ್ಮನಗುಡ್ಡ ಸರ್ವಮಂಗಳ ಸರಿಯಾಗಿದೆ. ಅಮೃತಮತಿಯ ಸ್ವಗತ, ಇದು ವೈದೇಹಿ ಆಗುವುದಿಲ್ಲ, ತಪ್ಪು. ಅಮೃತಮತಿಯ ಸ್ವಗತ HL ಪುಷ್ಪ ಆಗುತ್ತದೆ. ಆಮೇಲೆ ಶಿವನ ಮೀಸುವ ಹಾಡು, ಇದು ಸಹ ತಪ್ಪು, ಇದು ವೈದೇಹಿ ಆಗುತ್ತದೆ. ಹಾಗಾಗಿ ಇಲ್ಲಿ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿವೆ ಅಂದರೆ ಎ ಮತ್ತು ಬಿ. ಆಯ್ಕೆ 2 ಎ ಮತ್ತು ಬಿ. ಮುಂದಿನ ಪ್ರಶ್ನೆ,
ಇಲ್ಲಿ ನೀಡಿರುವ ಪದಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ. ಗುಂಪಿಗೆ 4 ಪದಗಳು ಕೊಟ್ಟಿದ್ದಾರೆ. ಆ 4 ಪದಗಳಲ್ಲಿ ಒಂದು ಪದ ಮಾತ್ರ ಗುಂಪಿಗೆ ಸೇರಿಲ್ಲ. ಆ ಪದವನ್ನು ಕಂಡುಹಿಡಿಯಬೇಕು. ಮೊದಲನೇ ಪದ ಏನಿದೆ? ಮೆಲ್ಲ ಮೆಲ್ಲನೆ, ಇದು ದ್ವಿರುಕ್ತಿ ಇದೆ. ಎರಡನೇ ಪದ ಸರಸರ, ಇದು ಅನುಕರಣ ಅವ್ಯಯ ಇದೆ. ಮೂರನೇ ಪದ ನಟ್ಟ ನಡುವೆ, ಇದು ಸಹ ದ್ವಿರುಕ್ತಿ. ಇನ್ನು ನಾಲ್ಕನೇ ಪದ ಹೊಚ್ಚ ಹೊಸದು, ಇದು ಸಹ ದ್ವಿರುಕ್ತಿ. ಈ ಮೂರು ಪದಗಳು ದ್ವಿರುಕ್ತಿಯಾಗಿವೆ, ದ್ವಿರುಕ್ತಿ. ಆದರೆ ಸರಸರ ಮಾತ್ರ ಏನಾಗಿದೆ? ಅನುಕರಣಾವ್ಯಯ, ಅನುಕರಣಾವ್ಯಯ. ಹಾಗಾಗಿ ಸರಸರ ಎಂಬುದು ಇಲ್ಲಿ ಗುಂಪಿಗೆ ಸೇರದ ಪದವಾಗಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಕೇಳಿದ್ದಾರೆ. ಎಲ್ಲ ಗುಡಿಸಿ ಸಾರಿಸಿ ಬಿಟ್ಟರು, ಕೈ ಹಿಡಿದು ಖರ್ಚು ಮಾಡು, ಬೆಂಕಿ ಮುಟ್ಟಿದವನಿಗೆ ಬಿಸಿ ಗೊತ್ತು, ಮೈ ಸೊಟ್ಟಗಿದರೂ ಮಾತು ನೆಟ್ಟಗಿರಲಿ. ಇಲ್ಲಿ ಪಟ್ಟಿ 2ರಲ್ಲಿ ಅನುಭವಿಸಿದವನಿಗೆ ಅರಿವಿನ ಬೆಲೆ ಗೊತ್ತು, ರೂಪ ಆಹಾರಕ್ಕಿಂತ ಸ್ವಭಾವ ಮುಖ್ಯ, ಮಿತವಾಗಿ ಬೇಯಿಸು, ಇದ್ದುದೆಲ್ಲನ್ನೆಲ್ಲ ಕದ್ದರು. ಇಲ್ಲಿ ಸರಿಯಾದ ಉತ್ತರ ಅಂದರೆ ಎಲ್ಲ ಗುಡಿಸಿ ಸಾರಿಸಿ ಬಿಟ್ಟರು ಅಂದರೆ ಇದ್ದುದೆಲ್ಲವನ್ನು ಕದ್ದರು. ಕೈ ಹಿಡಿದು ಖರ್ಚು ಮಾಡು ಅಂದರೆ ಕೈ ಬಿಗಿ ಹಿಡಿದು ಖರ್ಚು ಮಾಡಬೇಕು, ಅಂದರೆ ಮಿತವಾಗಿ ಬೇಯಿಸಬೇಕು. ಬೆಂಕಿ ಮುಟ್ಟಿದವನಿಗೆ ಬಿಸಿ ಗೊತ್ತು, ಇದು ಅನುಭವ. ಅನುಭವಿಸಿದವನಿಗೆ ಮಾತ್ರ ಅರಿವಿನ ಬೆಲೆ ಗೊತ್ತು. ಇನ್ನು ಮೈ ಸೊಟ್ಟಗಿದ್ದರೂ ಮಾತು ನೆಟ್ಟಗಿರಲಿ ಅಂದರೆ ರೂಪ ಆಕಾರಕ್ಕಿಂತ ಸ್ವಭಾವ ಮುಖ್ಯ. ಆಯ್ಕೆ 2 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಗಾದೆ ಮಾತನ್ನು ಪೂರ್ಣಗೊಳಿಸಿ ಎಂದು ಕೇಳಿದ್ದಾರೆ. ಬಿರುಗಾಳಿಯ ಮಳೆಯಲ್ಲಿ ಡ್ಯಾಶ್ ಓಡಿದನಂತೆ. ಬಿರುಗಾಳಿ ಮಳೆ ಬರುವಾಗ ಹೇಗೆ ಓಡಿದಾತ? ಬರಿ ಮೈಯಲ್ಲಿ ಓಡಿದನ, ಬರಿ ಕಾಲಿನಲ್ಲಿ ಓಡಿದನ, ಒಂಟಿ ಕಾಲಿನಲ್ಲಿ, ಅಥವಾ ನಿಂತು ನಡೆಯಲ್ಲಿ? ಇದಕ್ಕೆ ಸರಿಯಾದ ಉತ್ತರ ಬರಿ ಮೈಯಲ್ಲಿ, ಬರಿ ಮೈಯಲ್ಲಿ. ಬಿರುಗಾಳಿಯ ಮಳೆಯಲ್ಲಿ ಬರಿ ಮೈಯಲ್ಲಿ ಆತ ಓಡಿದನು. ಮುಂದಿನ ಪ್ರಶ್ನೆ, ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ. ಇದು ಉಪಮಾ ಅಲಂಕಾರ. ಅದಕ್ಕೆ ಸಂಬಂಧಪಟ್ಟಂಗೆ ನಾವಿಲ್ಲಿ ಹೊಂದಾಣಿಕೆ ಮಾಡಬೇಕು. ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ. ಉಪಮಾನ ಅಂದರೆ ನಾವು ಯಾವ ವಸ್ತುವಿಗೆ ಹೋಲಿಸಲ್ಪಡ್ತೀವಿ, ಉಪಮಾನ. ಮಗುವಿನ ಮುಖವನ್ನು ಯಾವುದಕ್ಕೆ ಹೋಲಿಸಿದ್ವಿ? ಚಂದ್ರನಿಗೆ. ಉಪಮಾನ ಚಂದ್ರ. ಉಪಮೇಯ ಯಾವುದು? ಮಗುವಿನ ಮುಖ. ಉಪಮಾನ ಚಂದ್ರ, ಮಗುವಿನ ಮುಖ ಉಪಮೇಯ. ಉಪಮಾವಾಚಕ ಅಂತೆ. ಸಮಾನ ಧರ್ಮ ಚಂದ್ರ ಮತ್ತು ಮಗುವಿನ ಮುಖದಲ್ಲಿರುವ ಮನೋಹರತೆ, ಇದೇನು? ಸಮಾನ ಧರ್ಮ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತದೆ? ಉಪಮಾನ ಚಂದ್ರ, A2 ಉಪಮೇಯ ಮಗುವಿನ ಮುಖ, B1 ಉಪಮಾವಾಚಕ ಅಂತೆ, C4 ಸಮಾನ ಧರ್ಮ 1 ಮಗುವಿನ ಸಮಾನ ಧರ್ಮ 3 ಚಂದ್ರ ಮತ್ತು ಮಗುವಿನ ಮುಖ. ಸರಿಯಾದ ಉತ್ತರ ಆಯ್ಕೆ 2. ಮುಂದಿನ ಪ್ರಶ್ನೆ, ಜನ ಶಬ್ದವು ನಪುಂಸಕಲಿಂಗವಾದರೂ ದುರ್ಜನ, ಸಜ್ಜನ, ಕುಜನ, ಸುಜನ ಎಂಬ ಶಬ್ದಗಳು ಮಾತ್ರ ಈ ಲಿಂಗಕ್ಕೆ ಸೇರುತ್ತವೆ. ಜನ ಶಬ್ದವು ನಪುಂಸಕಲಿಂಗವಾದರೂ ದುರ್ಜನ ಆಯಿತು, ಸಜ್ಜನ ಆಯಿತು, ಕೂಜನ ಆಯಿತು, ಸುಜನ ಆಯಿತು. ಈ ಎಲ್ಲ ಶಬ್ದಗಳು ಯಾವ ಲಿಂಗಕ್ಕೆ ಸೇರುತ್ತವೆ? ಅಲ್ಲಿ ಸರಿಯಾದ ಉತ್ತರ ಪುಲ್ಲಿಂಗ. ಮುಂದಿನ ಪ್ರಶ್ನೆ, ಎಲ್ಲ ಹುಲ್ಲನ್ನು ಮೇಯುತ್ತಿದೆ. ಎತ್ತು ಹುಲ್ಲನ್ನು ಮೇಯುತ್ತಿದೆ. ಎತ್ತು ಹುಲ್ಲನ್ನು ಮೇಯುತ್ತಿದೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದವು ಯಾವ ಲಿಂಗವನ್ನು ಸೂಚಿಸುತ್ತದೆ? ಹುಲ್ಲನ್ನು ಮೇಯುತ್ತಿದೆ, ಎತ್ತು ಹುಲ್ಲನ್ನು ಮೇಯುತ್ತಿದೆ, ಇದು ನಪುಂಸಕಲಿಂಗವಾಗಿದೆ. ಮುಂದಿನ ಪ್ರಶ್ನೆ, ನಖಾಯುಧ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ನಖಾಯುಧ ಕರ್ಮಧಾರ್ಯ, ತತ್ಪುರುಷ, ಅಂಶಿ, ಬಹುರ್ವಿಹಿ. ನಖ
ಯುಧ. ಇದು ಸರಿಯಾದ ಉತ್ತರ ತತ್ಪುರುಷ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ಅನ್ಯ ದೇಶ ಪದವಲ್ಲ? ಅನ್ಯ ದೇಶ. ಇಲ್ಲಿ 4 ಪದಗಳನ್ನು ಕೊಟ್ಟಿದ್ದು, ಒಂದು ಪದ ಮಾತ್ರ ನಮ್ಮ ದೇಶೀಯ ಪದವಾಗಿದೆ, 3 ಪದಗಳು ಅನ್ಯ ದೇಶ ಆಗಿದೆ. ಇಲ್ಲಿ ನಾವು ದೇಶೀಯ ಪದವನ್ನು ಕಂಡುಹಿಡಿಯಬೇಕು. ಜಮೀನು ಇದು ಹಿಂದೂಸ್ತಾನಿ ಪದವಾಗಿದೆ, ಹಿಂದೂಸ್ತಾನಿ. ಆಮೇಲೆ ಮೇಜು ಇದು ಪೋರ್ಚುಗೀಸ್, ಮೇಜು ಪೋರ್ಚುಗೀಸ್. ಅನಂತರ ಖಾನಾವಳಿ ಮರಾಠಿ. ತೆಂಕಣ ನಮ್ಮ ಕನ್ನಡ ಪದವಾಗಿದೆ. ಜಮೀನು ಆಯಿತು, ಮೇಜು ಆಯಿತು, ಖಾನಾವಳಿ ಆಯಿತು. ಇವು 3ಗಳು ಏನು ಅನ್ಯ ದೇಶ ಪದಗಳಾಗಿವೆ. ತೆಂಕಣ ಮಾತ್ರ ಕನ್ನಡ ಪದ ಆಗಿರೋದ್ರಿಂದ ಆಯ್ಕೆ 3 ಸರಿಯಾದ ಉತ್ತರ. ಇದರಲ್ಲಿ ಯಾವುದು ತದ್ಭವ ಪದವಲ್ಲ? ತದ್ಭವ ಪದ ಅಲ್ಲ. 3 ತದ್ಭವ ಪದ ಇದೆ, ಒಂದು ಮಾತ್ರ ತತ್ಸಮ ಇದೆ, ಅದನ್ನು ಕಂಡುಹಿಡಿಯಬೇಕು. ಇಲ್ಲಿ ತದ್ಭವ ಪದ ಅಲ್ಲ ಅಂತ ಕೇಳಿದ್ದಾರೆ. ಬಸವ ತದ್ಭವ ಇದೆ, ಸಜ್ಜೆ ತದ್ಭವ ಇದೆ, ಸಿರಿ ಕೂಡ ತದ್ಭವ ಇದೆ. ಇಲ್ಲಿ ವಿಧಿ ಏನಿದೆ ಇದು ತತ್ಸಮ ಇದೆ. ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ 3. ಮುಂದಿನ ಪ್ರಶ್ನೆ, ವರ್ತಮಾನ ಕಾಲ ಸೂಚಕ ಪ್ರತ್ಯಯವನ್ನು ಗುರುತಿಸಿ. ಇಲ್ಲಿ ಸರಿಯಾದ ಉತ್ತರ ಉತ್ತ, ವರ್ತಮಾನ ಪದ. ಇನ್ನು ಮುಂದಿನ ಪ್ರಶ್ನೆ, ಗಾಂಧೀಜಿಯವರು ಜನಿಸಿದ ವರ್ಷವನ್ನು ಕನ್ನಡ ಅಂಕಿಗಳಲ್ಲಿ ಹೀಗೆ ಬರೆಯುತ್ತಾರೆ. 1869. ಸರಿಯಾದ ಉತ್ತರ ಆಯ್ಕೆ 3. ಮುಂದಿನ ಪ್ರಶ್ನೆ, ಅವನು ತಿಂದನು. ಈ ವಾಕ್ಯದಲ್ಲಿ ಇಲ್ಲದಿರುವ ಆದ್ಯಾಹಾರ ಮಾಡಿಕೊಳ್ಳಬೇಕಾದ ವ್ಯಾಕರಣಾಂಶವನ್ನು ಗುರುತಿಸಿ. ಆದ್ಯಾಹಾರ ಅಂದರೆ ಇಲ್ಲದೇ ಇರುವುದನ್ನು ನಾವು ಊಹಿಸಿಕೊಂಡು ಆ ವಾಕ್ಯದ ಜೋಡಣೆಯನ್ನು ಕಲ್ಪಿಸಿಕೊಂಡು ನಾವು ಆ ವಾಕ್ಯವನ್ನು ಸರಿದೂಗಿಸಬೇಕು, ಆ ಪದವನ್ನು ಸರಿದೂಗಿಸಬೇಕು. ಅವನು ತಿಂದನು. ಇಲ್ಲಿ ಅವನು ತಿಂದನು, ಅವನು ತಿಂದನು. ಇಲ್ಲಿ ನಾವು ಆದ್ಯಾಹಾರ ಮಾಡಿಕೊಳ್ಳಬೇಕು ಇಲ್ಲದೇ ಇರುವುದನ್ನು. ಅವನು ಏನನ್ನು ತಿಂದನು ಅಂದರೆ ಇಲ್ಲಿ ಹಣ್ಣನ್ನು, ಅವನು ಹಣ್ಣನ್ನು ತಿಂದನು. ಅವನು ಅನ್ನೋದು ಕರ್ತೃಪದ ಇದೆ, ಹಣ್ಣನ್ನು ಕರ್ಮಪದ, ತಿಂದನು ಕ್ರಿಯಾಪದ. ಹಾಗಾಗಿ ಇಲ್ಲಿ ಆದ್ಯಾಹಾರ ಮಾಡಿಕೊಳ್ಳಬೇಕಾಗಿದ್ದು ನಾವು ಹಣ್ಣನ್ನು ತಿಂದನು, ಇದು ಏನು ಕರ್ಮ. ಹಾಗಾಗಿ ಆದ್ಯಾಹಾರ ಮಾಡಿಕೊಳ್ಳುವ ವ್ಯಾಕರಣಾಂಶ ಯಾವುದಂದರೆ ಇಲ್ಲಿ ಕರ್ಮಪದ. ಸರಿಯಾದ ಉತ್ತರ ಆಯ್ಕೆ 2 ಕರ್ಮಪದ. ಮುಂದಿನ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾವ ಜೋಡಿಗಳು ತಪ್ಪಾಗಿವೆ? ತಂಗದೀರ ಚಂದ್ರ ಇದು ಸರಿಯಾಗಿದೆ. ಕಸವರ ಧೂಳು ತಪ್ಪಾಗಿದೆ. ಕಸವರ ಅಂದರೆ ಚಿನ್ನ, ಬಂಗಾರ. ಅಭ್ರಕ ಭಮರ, ಅಭ್ರಕ ಅಂದರೆ ಭ್ರಮರ ಅಲ್ಲ, ತಪ್ಪಾಗಿದೆ. ಅಭ್ರಕ ಅಂದರೆ ಮಗು. ಇನ್ನು ದ್ವಿರದ ದಂತಿ, ದ್ವಿರದ ಅಂದರೆ 2 ದಂತಿ ಅಂದರೆ ಆನೆ ಅಂತ ಅರ್ಥ. ಇದು ಕೂಡ ಸರಿಯಾಗಿದೆ. ಆಯ್ಕೆ ಎ ಮತ್ತು ಡಿ ಸರಿಯಾದ ಉತ್ತರಗಳಾಗಿವೆ. ತಪ್ಪಾಗಿರುವ ಉತ್ತರಗಳಂದರೆ ಬಿ ಮತ್ತು ಸಿ. ಆಯ್ಕೆ 1 ಬಿ ಮತ್ತು ಸಿ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಗುಂಪುಗಳನ್ನು ಪರಿಗಣಿಸಿರಿ. ಮೇಲಿನ ಗುಂಪುಗಳಲ್ಲಿ ಸಮಾನಾರ್ಥಕ ಪದಗಳನ್ನು ಹೊಂದಿರದ ಆಯ್ಕೆಗಳನ್ನು ಗುರುತಿಸಿ. 4 ಆಯ್ಕೆಗಳಲ್ಲಿ ಸಮಾನಾರ್ಥಕ, ಒಂದೊಂದು ಆಯ್ಕೆಯಲ್ಲಿ 4 ಪದಗಳನ್ನು ಕೊಟ್ಟಿದ್ದಾರೆ. ಆ 4 ಪದಗಳು ಒಂದೇ ಅರ್ಥ ಸೂಚಿಸಬೇಕು. ಅಂತಹ ಎಷ್ಟು ಅರ್ಥಗಳು ಇದ್ದಾವೆ ಅನ್ನೋದನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. ಮೊದಲನೇ ಆಯ್ಕೆಯಲ್ಲಿ ಏನೇನಿದೆ? ಎಲರ್, ಎರಲ್, ಪವನ್, ಮಾರುತ. ಎಲರ್ ಅಂದ್ರೂ ಗಾಳಿ, ಎರಲ್ ಅಂದ್ರೂ ಗಾಳಿ, ಪವನ, ಮಾರುತ ಗಾಳಿ. ಇದು ಆಯ್ಕೆ ಸರಿಯಾಗಿದೆ. ಇನ್ನು ತಿಂಗಳ, ಶಶಾಂಕ, ಚಂದ್ರ, ಇಂದು ಈ 4 ಆಯ್ಕೆಗಳು ಅಥವಾ ಈ 4 ಪದಗಳ ಅರ್ಥ ಒಂದೇ. ಏನದು? ಚಂದ್ರ. ಇದು ಕೂಡ ಸರಿಯಾಗಿದೆ. ಆಯ್ಕೆ 2 ಕೂಡ ಸರಿಯಾಗಿದೆ. ಮೇಲೆ ಆಯ್ಕೆ 1, ಆಯ್ಕೆ 2 ಸರಿಯಾಗಿವೆ. ಇನ್ನು 3ನೇ ಆಯ್ಕೆ ಏನಿದೆ? ಪಯೋಜ, ತಾವರೆ, ತರಣಿ, ಕಮಲ. ಪಯೋಜ ಅಂದರೆ ಕಮಲ, ತಾವರೆ ಅಂದರೆ ಕಮಲ, ಕಮಲ ಅಂದರೂ ಕಮಲ, ತರಣಿ ಅಂದರೆ ಸೂರ್ಯ. ಹಾಗಾಗಿ 3ನೇ ಆಯ್ಕೆ ಏನಾಗಿದೆ? ತಪ್ಪಾಗಿದೆ. ಇನ್ನು 4ನೇದು ಪೃಥ್ವಿ, ಧರೆ, ತಾರಿಣಿ, ಹರಿಣಿ.
ಇಲ್ಲಿ ಪೃಥ್ವಿ, ಧರೆ, ತಾರಿಣಿ, ತಾರಿಣಿ ಈ 3 ಪದ ಸೇಮ್ ಆಗಿವೆ, ಭೂಮಿಗೆ ಕರಿತೀವಿ. ಆದರೆ ಹರಿಣಿ ಅಂದರೆ ಜಿಂಕೆ. ಹಾಗಾಗಿ ಆಯ್ಕೆ 4 ಸಹ ತಪ್ಪಾಗಿದೆ. ಇಲ್ಲಿ ಸರಿಯಾದ ಆಯ್ಕೆ ಉತ್ತರ ಯಾವುದಂದರೆ ಆಯ್ಕೆ 1 ಎ ಮತ್ತು ಬಿ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಎಂದು ಕೇಳಿದ್ದಾರೆ. ಇಲ್ಲಿ ವಿರಕ್ತಿ ಅಂದರೆ ಅನುರಕ್ತಿ, ಪತಿತ ಪಾವನ, ಶೈತ್ಯ ಶಾಖ, ವಿಗತಿ ಪ್ರಗತಿ. ಎ 4, ಬಿ 1, ಸಿ 2, ವಿಗತಿ ಪ್ರಗತಿ. ಸರಿಯಾದ ಉತ್ತರ ಆಯ್ಕೆ 3. ಮುಂದಿನ ಪ್ರಶ್ನೆ, ಒಂದು ಭಾಷೆಯ ಮೂಲ ದೇಶೀಯ ಪದಗಳನ್ನು ಗುರುತಿಸುವಲ್ಲಿ ಈ ಕೆಳಗಿನ ಯಾವುದು ಮುಖ್ಯವಾಗಿದೆ? ಒಂದು ಭಾಷೆಯ ಮೂಲ, ಆ ಭಾಷೆಯ ಮೂಲವನ್ನು ಗುರುತಿಸಬೇಕಾದ್ರೆ ನಾವೇನು ಗುರುತಿಸ್ಬೇಕಲ್ಲಿ? ಆ ಭಾಷೆಯ ಪದಗಳನ್ನೇ ಗುರುತಿಸಬೇಕು. ಬೇರೆ ಭಾಷೆ ಪದಗಳಂತೂ ಗುರುತಿಸೋಕ್ಕಾಗಲ್ಲ, ಹೌದಾ? ಈಗ ಒಂದು ಭಾಷೆ ಇದ್ಮೇಲೆ ಹಲವಾರು ಭಾಷೆ ಪದಗಳನ್ನು ಅಲ್ಲಿ ಬಳಸಿರ್ತಾರೆ, ಹೌದಾ? ಆದರೆ ಇಲ್ಲಿ ಏನು ಕೇಳಿದ್ದಾರೆ? ಭಾಷೆಯ ಮೂಲಗಳು ತಿಳಿಬೇಕಾದ್ರೆ ಆ ಭಾಷೆ ಪದಗಳನ್ನೇ ಬಳಸಬೇಕು. ಆ ಭಾಷೆ ಪದಗಳನ್ನೇ ನಾವೇನಂತ ಕರಿತೀವಿ? ತದ್ಭವ. ಸರಿಯಾದ ಉತ್ತರ ತದ್ಭವ. ತತ್ಸಮ ಅಂದರೆ ಸಂಸ್ಕೃತಕ್ಕೆ ಸಮ. ಸರ್ವನಾಮಗಳು ಆಗಲ್ಲ, ಕರ್ಮಣಿ ಪದಗಳು ಸಹ ಆಗೋದಿಲ್ಲ. ಸರಿಯಾದ ಉತ್ತರ ಆಯ್ಕೆ 3. ಮುಂದಿನ ಪ್ರಶ್ನೆ, ಕೆಳಗಿನ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದಗಳ ಸರಿಯಾದ ರೂಪವನ್ನು ಗುರುತಿಸಿ. ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಅನಭಿಷಕ್ತ ದೊರೆ. ಇಲ್ಲಿ ಭಾಷೆ ಶುದ್ಧ ರೂಪ ಗುರುತಿಸಬೇಕು. ಶುದ್ಧ ರೂಪ, ಭಾಷೆ ಅಥವಾ ಪದದ ಶುದ್ಧ ರೂಪ. ಇಲ್ಲಿ ಅನಭಿಷಿಕ್ತ ಆಗೋದಿಲ್ಲ, ಅನಭಿಷಕ್ತ ಆಗೋದಿಲ್ಲ, ಅನಭಿಸಕ್ತನೂ ಆಗೋದಿಲ್ಲ. ಸರಿಯಾದ ಉತ್ತರ ಅನಭಿಷಿಕ್ತ.